ಜಾಮೀನು ಮುಂದುವರಿಸೋದಕ್ಕೆ ಸಮರ್ಥವಾದ ವಾದವನ್ನ ಮಂಡಿಸೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ನಟ ದರ್ಶನ್ ಪರ ಸಿದ್ಧಾರ್ಥ ದಾವೆ ವಾದವನ್ನ ಇವತ್ತು ಮಾಡ್ತಾರೆ. ಜಾಮೀನು ಮುಂದುವರಿಯುತ್ತಾ ಇವರ ವಾದದ ಬಗ್ಗೆ ದರ್ಶನ್ ಭವಿಷ್ಯ ನಿಂತಿದೆ. ನ್ಯಾಯಾಧೀಶರ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಒಂದು ವೇಳೆ ಸಿದ್ಧಾರ್ಥ ದವೆ ಕೊಟ್ಟ ವಾದ ಮಾಡಿದಂತಹ ರೀತಿ ಕನ್ವಿನ್ಸ್ ಆದ್ರೆ ಮಾತ್ರ ಜಾಮೀನು ಕಂಟಿನ್ಯೂ ಆಗುತ್ತೆ, ಇಲ್ಲದೇ ಇದ್ರೆ ಜಾಮೀನು ರದ್ದಾಗುತ್ತೆ. ವಿದೇಶದಿಂದ ವಾಪಸ್ ಡೈರೆಕ್ಟ್ ಆಗಿ ಬಂದು ಅಗೇನ್ ಬ್ಯಾಗ್ ಹಿಡ್ಕೊಳ್ಬೇಕು, ಜೈಲಿಗೆ ನಡಿಬೇಕು. ಹಂಗಾಗುತ್ತಾ ನೋಡೋಣ. ಇವತ್ತು ಫಸ್ಟ್ ಹಾಫ್ ದರ್ಶನ್ ಅಭಿಮಾನಿಗಳಿಗೂ ಕ್ರೂಷಿಯಲ್ಲು, ದರ್ಶನ್ಗೂ ಕ್ರೂಷಿಯಲ್ಲು, 7 ಜನ ಆರೋಪಿಗಳಿಗೂ ಕ್ರೂಷಿಯಲ್ಲು. ಏನಾಗತ್ತೆ ಅನ್ನೋ ಪ್ರಶ್ನೆ ನಿಮಗೆ ನೆನಪಿರಲಿ. ಟೋಟಲ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿವಿಧ ಹಂತದಲ್ಲಿ 9 ಸಲ ಹಿಯರಿಂಗಿಗೆ ಬಂದಿದೆ ಈ ಪ್ರಕರಣ. ಅಂದರೆ ವೆಕೇಷನ್ಗೆ ಮುಂಚೆ, ಸಮರ್ ಹಾಲಿಡೇಸಿಗೆ ಮುಂಚೆ ಬಂತು, ಆಮೇಲೆ ಮುಂದಕ್ಕೆ ಹೋಯ್ತದು, ಮತ್ತು ವಕೀಲರು ವಾದ ಮಾಡೋದಕ್ಕೆ ಟೈಮ್ ತೊಗೊಂಡ್ರು. ಇದೆಲ್ಲ ಆಗಿ ಇವತ್ತು ಒಂದು ಕ್ಲೋಜರ್ ಸ್ಟೇಟಲ್ಲಿದೆ. ಇವತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ಪೊಲೀಸ್ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತಾ ತಿರಸ್ಕಾರ ಮಾಡುತ್ತಾ ಅನ್ನೋದ್ರ ಮೇಲೆ ಎಲ್ಲವೂ ಅಡಕವಾಗಿದೆ. ಯಾವ ಅಂಶಗಳ ಮೇಲೆ ಬೆಳಕು ಸಲ್ಲಿಸಿ ನಮಗೆ ಬೇಲ್ ಕಂಟಿನ್ಯೂ ಮಾಡಬೇಕು ಅಂತ ದರ್ಶನ್ ಪರ ವಕೀಲರು ಹೇಳಿದ್ದಾರೆ ಅನ್ನೋದಕ್ಕೆ ಡೀಟೇಲ್ಸ್ ಈಗ ನೀವು ನೋಡ್ತಾ ಇದ್ದೀರಾ ಟಿ ವಿ ಸ್ಕ್ರೀನ್ನಲ್ಲಿ. ಸೊ ಏನೇನು ಹೇಳಿದ್ದಾರೆ ಅಂತಂದರೆ, ಸಿದ್ಧಾರ್ಥ ದವೆ ಅವರು ಅಥವಾ ದರ್ಶನ್ ಪರ ವಕೀಲರು, ಆರೋಪಿಗಳ ಬಂಧನದ ಬಳಿಕ ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟನ್ನು ಒದಗಿಸಬೇಕು. ಅರೆಸ್ಟ್ ಪ್ರೊಸೀಜರನ್ನು ಕರೆಕ್ಟಾಗಿ ಪೊಲೀಸರು ಫಾಲೋ ಮಾಡಿಲ್ಲ, ಲ್ಯಾಪ್ಸ್ ಆಗಿದೆ. ಇದನ್ನು ಕನ್ಸಿಡರ್ ಮಾಡಿ ನಮ್ಮ ಕಕ್ಷಿದಾರನಿಗೆ ನೀವು ಬೇಲನ್ನು ಕಂಟಿನ್ಯೂ ಮಾಡಬೇಕು ಅಂತ ಇಲ್ಲಿ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಮೆಮೊ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಒದಗಿಸುವಲ್ಲಿ ಭಾಳಷ್ಟು ಲೇಟ್ ಆಗಿದೆ, ಪ್ರೊಸೀಜರ್ ಫಾಲೋ ಒಂಚೂರು ಮಾಡಿಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನು ವಿಳಂಬವಾಗಿ ದಾಖಲಿಸಿಕೊಳ್ಳಲಾಗಿದೆ. ಅಂದರೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಲ್ಯಾಪ್ಸ್ ಮಾಡಿದ್ದಾರೆ ತನಿಖೆಯಲ್ಲಿ. ಪೊಲೀಸರ ಲೋಪದೋಷವನ್ನು ಎತ್ತಿ ಹಿಡಿಯೋ ಕೆಲಸ ಇಲ್ಲ ಆಗಿದೆ. ಸೆಕ್ಷನ್ 161 ಮತ್ತು 164 ಅಡಿಯಲ್ಲಿ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ತನಿಖಾಧಿಕಾರಿ ಮತ್ತು ನ್ಯಾಯಾಧೀಶರ ಮುಂದೆ ದಾಖಲಿಸಿದ ಹೇಳಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ 262 ಸಾಕ್ಷಿಗಳನ್ನು ಪ್ರಾಸಿಕ್ಯೂಷನ್ ತೋರಿಸಿದೆ. 13 ಸಂಪುಟಗಳಲ್ಲಿ 587 ದಾಖಲೆಗಳನ್ನು ಕೊಟ್ಟಿದೆ. ನಮಗೆ ಕೆಲ ದಾಖಲೆ ಸಾಕ್ಷಿಗಳನ್ನು ಒದಗಿಸೇ ಇಲ್ಲ ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಪ್ರಕರಣದ ವಿಚಾರಣೆಯನ್ನು ವಿಚಾರಣಾ ನ್ಯಾಯಾಲಯ ಪೂರ್ಣಗೊಳಿಸುವ ಸಾಧ್ಯತೆ ಕಡಿಮೆ ಇದೆ. ಈಗಾಗಲೇ ಸಾಕಷ್ಟು ಸಮಯ ನ್ಯಾಯಾಂಗ ಬಂಧನದಲ್ಲಿದ್ದು ತನಿಖೆಗೆ ಸಹಕರಿಸಿದ್ದಾರೆ. 113 ದಿನ ಎಷ್ಟೋ ಇದ್ದರು ಅವರು, ಅದನ್ನೆಲ್ಲ ಹೇಳಿದ್ದಾರೆ. ಆ ಟೈಮ್ನಲ್ಲಿ ಎಲ್ಲೂ ಅವರು ರೂಲ್ಸನ್ನು ವೈಲೇಟ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಈಗ ವಿಚಾರಣೆಗೆ ಸಹಕರಿಸ್ತಾ ಇದ್ದು ಜಾಮೀನು ರದ್ದು ಮಾಡುವ ಅಗತ್ಯ ಇಲ್ಲ, ಕಂಟಿನ್ಯೂ ಮಾಡಿಕೊಡಿ ದಯವಿಟ್ಟು ಬೇಲ್ನ ಅಂತ ಕೇಳ್ಕೊಂಡಿದ್ದಾರೆ. ಈ ವಾದದ ಜೊತೆಗೆ ಇವತ್ತೊಂದು 15 ನಿಮಿಷ ಟೈಮ್ ಕೊಡ್ತಾರೆ. 15 ನಿಮಿಷ ಟೈಮ್ ಜೊತೆಗೆ ಇವರು ಸಲ್ಲಿಸಿರುವಂತಹ ಲಿಖಿತ ವರದಿಯನ್ನು ನೋಡ್ತಾರೆ. ಎಲ್ಲ ಕನ್ವಿನ್ಸ್ ಆದರೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡುತ್ತೆ. ಕನ್ವಿನ್ಸ್ ಆಗಲಿಲ್ಲ ಅಂದರೆ ದರ್ಶನ್ ಥೈಲ್ಯಾಂಡಿಂದ ಡೈರೆಕ್ಟ್ ಆಗಿ ಬಂದವರು ಜೈಲಿಗೆ ಹೋಗಬೇಕಾಗತ್ತೆ, ಮತ್ತೆ ಸರೆಂಡರ್ ಆಗಬೇಕಾಗತ್ತೆ. ಹಂಗಾಗತ್ತಾ ನೋಡೋಣ. ಫಸ್ಟ್ ಹಾಫ್ ತುಂಬ ಡಿಸೈಡಿಂಗ್ ಡೇ, ಕೊನೆಯ ಅವಕಾಶದ ಉಪಯೋಗ ಯಾರಿಗೆ ಅನ್ನೋದು ಪ್ರಶ್ನೆ.